ಹಲೋ ಎವ್ರಿವನ್, ನನಗೊಬ್ಬರು ಮೆಸೇಜ್ ಮಾಡಿದರು, ನೀವು ಇಂಡಿಯಾ ಟು ಜಪಾನ್ ಹೇಗಿತ್ತು ನಿಮ್ಮ ಜರ್ನಿ ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ಫಸ್ಟು ಸಿದ್ದು ಜಪಾನಿಗೆ ಬಂದಿದ್ದು ಅಂದರೆ 2012 ಆ್ಯಸ್ ಎ PhD ಸ್ಟೂಡೆಂಟು. ನೆಕ್ಸ್ಟ್ ಸ್ಕಾಲರ್ಶಿಪ್ ಅನ್ನೋ ಒಂದು ಸ್ಕಾಲರ್ಶಿಪ್ಪಲ್ಲಿ ಅವರು PhD ಸ್ಟೂಡೆಂಟಾಗಿ ಬಂದಿದ್ದು. ಈ ಸ್ಕಾಲರ್ಶಿಪ್ದು ಸ್ಪೆಷಾಲಿಟಿ ಏನಂತಂದರೆ 3 ವರ್ಷ ಇರುತ್ತೆ ಈ ಸ್ಕಾಲರ್ಶಿಪ್ಪು. ಆ್ಯಂಡ್ ಬರೋಕ್ಕೆ ಮತ್ತು ಹೋಗೋಕ್ಕೆ ಎರಡಕ್ಕೂ ಫ್ಲೈಟ್ ಟಿಕೆಟು ಗೌರ್ಮೆಂಟಿಂದನೇ ಪ್ರೊವೈಡ್ ಮಾಡ್ತಾರೆ. ಯಾವುದೇ ಥರ ಟ್ಯಾಕ್ಸ್ ಪೇ ಮಾಡೋಂಗಿಲ್ಲ. ಸ್ಕಾಲರ್ಶಿಪ್ಪಲ್ಲಿ ಬರುವಂಥ 1,45,000 ಜಪನೀಸ್ ಯೆನ್ ಫುಲ್ಲು ನಮಗೇನೆ, ಅದರಿಂದ ವಿ ನೋ ನೀಡ್ ಟು ಪೇ ಎನಿ ಟ್ಯಾಕ್ಸು. ಆ ಥರದ್ದು ಸ್ಕಾಲರ್ಶಿಪ್ಪಲ್ಲಿ ಅವ್ರು ಬಂದಿದ್ದು. ಅವರು ಬಂದು 1 ವರ್ಷಕ್ಕೆ ನಾನು ಸೆಲ್ಫ್ ಫಂಡೆಡ್ ಸ್ಟೂಡೆಂಟಾಗಿ ನಾನು PhDಗೆ ಜಾಯ್ನ್ ಆದೆ. ಅದಾದಮೇಲೆ ನಂಗೆ ಒಂದಷ್ಟು TA RS ದುಡ್ಡು ಬರ್ತಾಯಿತ್ತು. ನನಗೆ ಬರ್ತಾಯಿದ್ದು ದುಡ್ಡು ಏನಾದರೂ ಕೌಂಟ್ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಅರೌಂಡ್ 1 ಲಕ್ಷ ಜಪನೀಸ್ ಯೆನ್ ಅಷ್ಟು ಬರ್ತಾಯಿತ್ತು. ನೆಕ್ಸ್ಟ್ ಸ್ಕಾಲರ್ಶಿಪ್ ಬಂದು 145, ಸೊ 45,000 ಡಿಫ್ರೆನ್ಸು. ನಂದು ಇಟ್ಸ್ ನಾಟ್ ಫಿಕ್ಸ್ಡು, ಒಂದೊಂದು ಮಂತ್ಸ್ ಒಂದು 10-20,000 ಜಾಸ್ತಿ ಆಗ್ತಾಯಿತ್ತು, ಒಂದು 10,000 ಕಡಿಮೆ ಆಗ್ತಾಯಿತ್ತು ಈ ಥರ. ಬಿಕಾಸ್ TA ಮತ್ತು RA ಎಲ್ಲ ಇದ್ದಿದ್ದು ನಾನು ಫಸ್ಟ್ ಇಯರು. ಅದರಿಂದ ಆಫ್ಟರ್ ಸೆಕೆಂಡ್ ಇಯರು ನನಗೆ ಜಾಸ್ತಿ ಸ್ಕಾಲರ್ಶಿಪ್ಪು ಮತ್ತು ಇನ್ನೊಂದಷ್ಟು RA ಎಲ್ಲ ಸಿಕ್ಕಿತ್ತು. ಸೊ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ ಸರ್ವೈವ್ ಆಗೋಕ್ಕೆ. ಸೊ ಬಟ್ ಏನು ಪ್ರಾಬ್ಲಮ್ ಅಂದರೆ 3 ಇಯರ್ಸ್ ಆದ್ರೂ ಸಿದ್ದು PhD ಕಂಪ್ಲೀಟ್ ಆಗಲಿಲ್ಲ. ಬಿಕಾಸ್ ಆಫ್ ಸಮ್ ಪೇಪರ್ ಇಶ್ಯೂಸ್ ಇರೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಆಯಿತು, ಒಂದು 6 ತಿಂಗಳು. ಆವಾಗ ರಿಯಲ್ ಫೈನಾನ್ಷಿಯಲ್ ಕ್ರೈಸಸ್ ಆಗಿದ್ದು ನಮಗೆ. ಬಟ್ ನಾನು PhD ಸ್ಟೂಡೆಂಟಾಗಿ ನನಗೂ ಒಂದಷ್ಟು ಸ್ಕಾಲರ್ಶಿಪ್ಪು ಅಥವಾ RA ಇದ್ದಿದ್ದರಿಂದ ನಮ್ಮದು ಫ್ಯಾಮಿಲಿ ಈಸಿಯಾಗಿ ರನ್ ಆಯಿತು. ಏನು ಪ್ರಾಬ್ಲಮ್ ಆಗಲಿಲ್ಲ, ಫೈನಾನ್ಷಿಯಲ್ ಅಷ್ಟೊಂದು ಕಷ್ಟ ಆಗಲಿಲ್ಲ. ಅದಾದಮೇಲೆ ನಾವು ರಿಕೇನ್ ಅಂತ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಜಪಾನಲ್ಲಿ. ಅದು ತುಂಬ ದೊಡ್ಡ ರಿಸರ್ಚ್ ಇನ್ಸ್ಟಿಟ್ಯೂಟು, ತುಂಬ ಕಡೆ ಇದೆ ಜಪಾನಲ್ಲಿ. ಸೊ ಅಲ್ಲಿಗೆ ಫಸ್ಟು ಸಿದ್ದುಗೆ ಪೋಸ್ಟಾಕ್ ಆಗಿ ಜಾಬ್ ಆಯಿತು. ಆ ರಿಕೇನ್ದು ಒಂದು ಸ್ಪೆಷಾಲಿಟಿ ಏನಂತಂದರೆ, ಇನ್ ಕೇಸ್ ಏನಾದರೂ ವೈಫ್ ಎಜುಕೇಟೆಡ್ ಆಗಿದ್ದು ಅವರು ಏನಾದರೂ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ರಿಕೇನಲ್ಲಿ ದೇ ವಿಲ್ ಕ್ರಿಯೇಟ್ ಎ ಸ್ಮಾಲ್ ಜಾಬ್, ಅವ್ರಿಗೂ ಜಾಬ್ ಕ್ರಿಯೇಟ್ ಮಾಡಿಕೊಡ್ತಾರೆ. ಆ ಥರ ಅದು ಚೆನ್ನಾಗಿದೆ ರಿಕೇನ್ ಫೆಸಿಲಿಟೀಸು. ಸೊ ನಂದು PhD ಹೋಲ್ಡರ್ ಆಗಿರೋದ್ರಿಂದ ನನಗೂ ಅವರು ಸಿದ್ದುದು ಜಾಬ್ ಆಗಿ 1 ಮಂತಿಗೆ ನನಗೂ ಟೆಕ್ನಿಕಲ್ ಸ್ಟಾಫ್ 1 ಅಂತ 2 ಅಂತ ಇದೆ ಅಲ್ಲಿ ಪೊಸಿಷನ್ಗಳು, ಅದನ್ನು ಕೊಟ್ಟರು. ಸೊ ಅದರದ್ದು ಸ್ಯಾಲ್ರಿನೂ ಚೆನ್ನಾಗೇ ಇತ್ತು, ಅಂತ ಏನು ಡಿಫ್ರೆನ್ಸ್ ಏನು ಸ್ಯಾಲ್ರಿ ಇರಲಿಲ್ಲ. ಪೋಸ್ಟಾಕಲ್ಲಿ 20,000-30,000 ಡಿಫ್ರೆನ್ಸ್ ಇತ್ತು ಅಷ್ಟೇ. ಚೆನ್ನಾಗಿತ್ತು ನನಗೂ ಜಾಬು. ಸೊ ಅದಾದಮೇಲೆ ಸಿದ್ದುಗೆ ಒಕಾಡ ಯೂನಿವರ್ಸಿಟಿ, ನಾವು PhD ಮಾಡಿದಂಥ ಯೂನಿವರ್ಸಿಟಿಲೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಬ್ ಸಿಕ್ತು. ಸೊ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇಲ್ಲಿ ಮೂವ್ ಆದರು. ಸೊ ನಾನೇನು ಮಾಡಿದೆ, ನಂದು ಈವೊಂದು ಜಾಬ್ ಇದ್ರೂ ರಿಕೇನಲ್ಲಿ, ನಾನು ಆ ಜಾಬನ್ನ ಬಿಟ್ಟು ನಾನು ಒಕಾಡ ಯೂನಿವರ್ಸಿಟಿಗೆ ಶಿಫ್ಟ್ ಆದೆ. ಶಿಫ್ಟ್ ಆದಮೇಲೆ ಲಕ್ಕಿಲಿ ಐ ಶುಡ್ ಥ್ಯಾಂಕ್ ಮೈ ಪ್ರೊಫೆಸರು. ಅವರು ಒಂದಿನ ನನ್ನನ್ನು ಕರೆದು ಅಂದರೆ ಸಿದ್ದು ಪ್ರೊಫೆಸರ್ ಆವಾಗ, ಅವ್ರು ನನ್ನನ್ನು ಕರೆದ್ರು. ಸಿದ್ದು ಹೇಳಿದ್ರಂತೆ, ನಿನ್ನ ವೈಫು PhD ಹೋಲ್ಡರ್ ಇದ್ದಾರಲ್ಲ ಆ್ಯಂಡ್ ರಿಕೇನಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಓಕೆ ಅವ್ರ ಹತ್ರ ನಾನು ಮಾತಾಡ್ತೀನಿ ಅಂತ. ನಾನು ಹೋಗಿ ನಮ್ಮ ಪ್ರೊಫೆಸರ್ ಜೊತೆ ಮಾತಾಡಿದೆ. ಸೊ ಅವ್ರಿಗೆ ಮಾತಾಡಿ ಶೀ ಲೈಕ್ಸ್ ಮೀ. ಅವರು ಓಕೆ ಯು ಆರ್ ಆಲ್ಸೋ ನಾಲೆಜ್ ಲಿಪಿಡ್ ರಿಲೇಟೆಡ್ ಆಗಿ ನೀನು ಕಲ್ತ್ಕೊಂಡಿದ್ಯಾ, ಓಕೆ ಐ ವಿಲ್ ಕ್ರಿಯೇಟ್ ಎ ಪೊಸಿಷನ್ ಅಂತ. ಆವಾಗ ಯಾವುದೇ ಓಪನಿಂಗ್ ಇರಲಿಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಗೆ. ಸೊ ನಾನು ಇಮಿಡಿಯೇಟ್ ಜಾಯ್ನ್ ಆಗಬೇಕಿತ್ತಲ್ಲ, ಅಲ್ಲಿಂದ ಜಾಬ್ ರಿಸೈನ್ ಮಾಡಿದ್ನಲ್ಲ ಅಂತ ಅವರು ಒಂದು 3 ಮಂತ್ಸು ನನಗೆ ಅಕಾಡೆಮಿಕ್ ರಿಸರ್ಚರ್ ಜಾಬ್ನ ಕ್ರಿಯೇಟ್ ಮಾಡಿಕೊಟ್ರು. ಅದಾದಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನನಗೆ ಪ್ರಮೋಷನ್ ಸಿಕ್ತು. ಅದು ಫಸ್ಟು 5 ಇಯರ್ಸ್ ಕಾಂಟ್ರಾಕ್ಟ್ ಇತ್ತು. ಅದಾದಮೇಲೆ ನೆಕ್ಸ್ಟು ಮತ್ತೆ 3 ಇಯರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಂಟಿನ್ಯೂ ಆಯಿತು. ಮೀನ್ ಟೈಮು ಸಿದ್ದು ಇಲ್ಲಿ ಜಾಯ್ನ್ ಆದಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅವರು ಜಾಯ್ನ್ ಆಗಿದ್ದು ಆಲ್ಮೋಸ್ಟ್ 1.5 ವರ್ಷಕ್ಕೆ ಹೀ ವಾಸ್ ಪ್ರಮೋಟೆಡ್ ಆಸ್ ಎ ಲೆಕ್ಚರರ್ ಪೊಸಿಷನಿಂದ ಇಲ್ಲಿ ಯೂನಿವರ್ಸಿಟೀಸ್ಗಳಿಗೆ ಪರ್ಮನೆಂಟ್ ಜಾಬ್ ಆಗುತ್ತೆ. ಸೊ ಅವರು ಲೆಕ್ಚರರ್ ಆಗಿ ಪ್ರಮೋಷನ್ ಆಯಿತು ಅವರಿಗೆ. ಇಟ್ ವಾಸ್ ಎ ಪರ್ಮನೆಂಟ್ ಜಾಬು. ಅದಾಗಿ 1 ವರ್ಷಕ್ಕೆ ಅವರು ಆಲ್ಮೋಸ್ಟ್ 1.5 ಇಯರ್ಸ್ ಒಳಗಡೆ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಅವರಿಗೆ ಪ್ರಮೋಷನ್ ಸಿಕ್ತು. ಸೊ ಇವಾಗ ಅವ್ರಿಗೆ ನೆಕ್ಸ್ಟ್ ಸ್ಟೆಪ್ ಇರೋದು ಪ್ರೊಫೆಸರ್ ಆಗೋಕ್ಕೆ. ಸೊ ತುಂಬ ಕಾಂಪಿಟೇಷನ್ ಇದೆ, ಬಟ್ ಸ್ಟಿಲ್ ವಿ ಆರ್ ಟ್ರೈಯಿಂಗ್. ಅವರು ತುಂಬ ಟ್ರೈ ಮಾಡ್ತಿದ್ದಾರೆ ಪ್ರೊಫೆಸರ್ ಆಗಿ ಪ್ರಮೋಟ್ ಆಗೋಕ್ಕೆ. ನಾನು ಲೆಕ್ಚರರ್ ಆಗಿ ಪ್ರಮೋಟ್ ಆಗೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ ಟು ಬಿ ಪ್ರಮೋಟೆಡ್. ಇದು ನಮ್ಮ ಜರ್ನಿ ಇಂಡಿಯಾ ಟು ಜಪಾನ್.